ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿದಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಚಿತ್ರದ ಪ್ರತಿಯೊಂದು ಪಾತ್ರ, ನಟಿಸಿದ ಪ್ರತಿಯೊಬ್ಬ ಕಲಾವಿದರು ಪ್ರೇಕ್ಷಕರ ಮನಸ್ಸಲ್ಲಿ ಉಳಿದು ಬಿಟ್ಟಿದ್ದಾರೆ. ಇನ್ನು ಕುಲಶೇಖರನಾಗಿ ಗುಲ್ಸನ್ ದೇವಯ್ಯ ನಟನೆಗೂ ಭಾರಿ ಮೆಚ್ಚುಗೆಯೂ ಸಹ ವ್ಯಕ್ತವಾಗಿದೆ. ಸದ್ಯ ಕನ್ನಡ ಭಾಷೆ ಮಾತನಾಡುವ ಬಗ್ಗೆ ಗುಲ್ಸನ್ ಹೇಳಿಕೆ ಇದೀಗ ಚರ್ಚೆ ಹುಟ್ಟಾಕಿರುವಂತದ್ದು. ಕನ್ನಡ ಎನ್ನುವುದನ್ನ ಉತ್ತರ ಭಾರತದಲ್ಲಿ ಕೆಲವರು ಕನ್ನಡ ಎಂದು ಉಚ್ಚಾರಣೆ ಮಾಡ್ತಾರೆ. ಈ ಬಗ್ಗೆ ಕನ್ನಡಿಗರು ಅಸಮಾಧಾನವನ್ನು ಸಹ ವ್ಯಕ್ತಪಡಿಸ್ತಾ ಇದ್ರು. ಈ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆಯೂ ಸಹ ನಡೆದಿದೆ. ಉತ್ತರ ಭಾರತದ ಪತ್ರಕರ್ತರು ಕೆಲವೊಮ್ಮೆ ಕನ್ನಡ ಅಂದಾಗ ಕನ್ನಡ ಅಲ್ಲ, ಅದು ಕನ್ನಡ ಎಂದು ಯಶ್ ಹಾಗೂ ಸುದೀಪ್ ಸರಿಪಡಿಸಿರುವುದು ಸಹ ಇದೆ. ಇನ್ನು ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಂತಹ ನಟ ಗುಲ್ಸನ್ ದೇವಯ್ಯ ಸದ್ಯ ಬಾಲಿವುಡ್ ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಹಿಂದಿ ಸಿನಿಮಾ ಹಾಗೂ ವೆಬ್ ಸೀರೀಸ್ ಗಳಲ್ಲಿ ಹೆಚ್ಚು ನಟಿಸಿದ್ದಾರೆ. ಇನ್ನು ಕಾಂತಾರ ಚಾಪ್ಟರ್ 1 ಕನ್ನಡದಲ್ಲಿ ಗುಲ್ಸನ್ ದೇವಯ್ಯ ನಟಿಸಿರುವಂತಹ ಮೊದಲ ಸಿನಿಮಾ. ಅವರ ನಟನೆ ಬಗ್ಗೆ ಭಾರಿ ಮೆಚ್ಚುಗೆಯೂ ಸಹ ವ್ಯಕ್ತವಾಗ್ತಿದೆ. ಸಾಕಷ್ಟು ಸಂದರ್ಶನಗಳಲ್ಲಿ ಮಾತನಾಡಿ ತಮ್ಮ ವೈಯಕ್ತಿಕ ಮತ್ತು ಸಿನಿ ಜರ್ನಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಇದೀಗ ಇವ್ಯಾವೂ ಸಹ ಮುಖ್ಯವಲ್ಲ, ಯಾಕಂದ್ರೆ ಸದ್ಯ ಕನ್ನಡ ಭಾಷೆ ಉಚ್ಚಾರಣೆ ಬಗ್ಗೆ ಗುಲ್ಸನ್ ನುಡಿರುವಂತಹ ಹೇಳಿಕೆ ವೈರಲ್ ಆಗ್ತಾ ಇದೆ. ಈ ಹಿಂದೆ ಕೂಡ ಇದೇ ರೀತಿ ಹೇಳಿಕೆಗಳಿಂದ ಅವರು ಕೆಲವರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಜಿಮ್ಮಿ ಎಂಬ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಂದರ್ಶನದಲ್ಲಿ ಗುಲ್ಸನ್ ಮಾತನಾಡಿದ್ರು. ಆಗ ಪತ್ರಕರ್ತರೊಬ್ರು ಕನ್ನಡ ಎಂದಾಗ ಅದನ್ನ ಸರಿಪಡಿಸಿರ್ಲಿಲ್ಲ. ಆ ಸಮಯದಲ್ಲೂ ಸಹ ಅವರ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆದ್ರೆ ಕನ್ನಡ ಅಭಿಮಾನಿಗಳು ಗುಲ್ಸನ್ ನೀಡಿದಂತಹ ಉತ್ತರ ಮಾತ್ರ ಬಹಳ ವಿಚಿತ್ರ. ಯಾಕಂದ್ರೆ ಗುಲ್ಸನ್ ರವರು ಕನ್ನಡ ಅನ್ನೋದ್ರಲ್ಲಿ ತಪ್ಪೇನಿದೆ? ನಾನು ಕೆಲವೊಮ್ಮೆ ಹಿಂದಿ ಮಾತನಾಡುವಾಗ ಕನ್ನಡ ಅಂತೀನಿ, ಅದ್ರಲ್ಲೇನಿದೆ ಬಿಡಿ ಎಂದಿದ್ದಾರೆ. ಇನ್ನು ನಾವು ಕೂಡ ಕೆಲ ಬೇರೆ ಭಾಷೆಯ ಪದಗಳನ್ನ ಸರಿಯಾಗಿ ಉಚ್ಚಾರಣೆ ಮಾಡುವುದಿಲ್ಲ. ತಮಿಳ್ ಪದಗಳನ್ನ ತಮಿಳಿನವರು ಉಚ್ಚಾರಣೆ ಮಾಡುವಂತೆ ಸ್ಪಷ್ಟವಾಗಿ ನಾವು ಮಾಡಲ್ಲ. ಎಲ್ಲರೂ ನಮ್ಮ ಭಾಷೆಯನ್ನ ಸರಿಯಾಗಿ ಉಚ್ಚಾರಣೆ ಮಾಡಲ್ಲ ಅಂತ ಕೇಳ್ತಾ ಕೂರುವುದು ಮೂರ್ಖತನ. ನಾನು ಹುಟ್ಟಿದಾಗ ಬ್ಯಾಂಗ್ಳೂರ್ ಅಂತ ಇತ್ತು, ಬಳಿಕ ಬೆಂಗಳೂರು ಮಾಡಿದ್ರು, ಪರವಾಗಿಲ್ಲ. ಇದೆಲ್ಲ ಚಿಲ್ರೆ ವಿಷಯ, ಸಿಲ್ಲಿ ವಿಚಾರದ ಬಗ್ಗೆ ಸುಮ್ನೆ ಮಾತನಾಡೋದು ವೇಸ್ಟ್. ಫ್ರೆಂಡ್ಲಿ ಆಗಿ ಕೇಳಿದ್ರೆ ಪರವಾಗಿಲ್ಲ, ಬಹಳ ಗಂಭೀರವಾಗಿ ಭಾವಿಸುವುದು ಸರಿ ಇಲ್ಲ ಎಂದು ಗುಲ್ಸನ್ ಹೇಳಿಕೊಂಡಿದ್ದಾರೆ. ಅವರ ಹೇಳಿಕೆಗೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಹೆಸರಿನಲ್ಲಿ ಯಾವುದಾದ್ರೂ ಅಕ್ಷರ ಬಿಟ್ಟು ಉಚ್ಚಾರಣೆ ಮಾಡಿದ್ರೆ ಸರಿನಾ ಎಂದು ಸಹ ಪ್ರಶ್ನೆ ಮಾಡಿದ್ದಾರೆ. ಇತ್ತೀಚೆಗೆ ಟ್ವಿಟರ್ ನಲ್ಲಿ ಕೂಡ ಇದೇ ವಿಚಾರದ ಬಗ್ಗೆ ಗುಲ್ಸನ್ ಪ್ರತಿಕ್ರಿಯಿಸಿದ್ರು. ಇನ್ನು ಕಾಂತಾರ ಚಾಪ್ಟರ್ 1 ನಟನ ಟ್ವೀಟ್ಗೆ ನೆಟ್ಟಿಗರೊಬ್ರು ಕಮೆಂಟ್ ಮಾಡಿ, ವರದಿಗಾರರು ಕನ್ನಡದ ಬದಲು ಕನ್ನಡ ರೀತಿಯ ಪದಗಳನ್ನ ಬಳಸಿದಾಗ ಅಥವಾ ಕಾಂತಾರವನ್ನ ತಪ್ಪಾಗಿ ಉಚ್ಚರಿಸಿದಾಗ ನೀವು ಅವುಗಳನ್ನ ಸರಿಪಡಿಸಿದ್ರೆ ಒಳ್ಳೆಯದಾಗ್ತಾ ಇತ್ತು ಎಂದಿದ್ದಾರೆ. ಅದಕ್ಕೆ ಪ್ರತಿಕ್ರಿಯಿಸಿದಂತಹ ಗುಲ್ಸನ್, ಪರವಾಗಿಲ್ಲ ಬಿಡಿ, ಕನ್ನಡ ಭಾಷೆಯವರು ಇತರೆ ಭಾಷೆಗಳ ಪದಗಳನ್ನ ತಪ್ಪಾಗಿ ಉಚ್ಚರಿಸ್ತಾರೆ. ವೈಯಕ್ತಿಕವಾಗಿ ನನಗೆ ಅದು ದೊಡ್ಡ ವಿಷಯವಲ್ಲ ಎಂದು ಅನಿಸ್ತಾ ಇದೆ ಎಂದು ರಿಪ್ಲೈ ಮಾಡಿದ್ರು. ಇನ್ನು ಉದ್ದೇಶಪೂರ್ವಕವಾಗಿ ಯಾವುದೇ ಭಾಷೆಯನ್ನ ಅಪಹಾಸ್ಯ ಮಾಡುವುದು ಅಥವಾ ಅವಮಾನಿಸುವುದು ಮಾತ್ರ ತಪ್ಪು. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಏಕತೆ ಅಂದ್ರೆ ಯಾವುದೇ ರೀತಿಯಲ್ಲಿ ನೋವುಂಟು ಮಾಡುವ ಅಥವಾ ಕೀಳಾಗಿ ಕಾಣದ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಸ್ವೀಕರಿಸ್ತೇವೆ ಎಂದು ಗುಲ್ಸನ್ ದೇವಯ್ಯ ಬರೆದುಕೊಂಡಿದ್ದಾರೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.